ಹಾಸನ ಜಿಲ್ಲೆಯ ನೀರಾವರಿ ಯೋಜನೆಗಳು ಮಾಡೋದಕ್ಕೆ ಒಂದು ನಿಗಮನ ಮಾಡಿದ್ದಾರೆ. ಹೇಮಾವತಿ ಯೋಜನೆ ಇರ್ಬೋದು, ತುಮಕೂರು ವಲಯ ಇರ್ಬೋದು, ಗೊತ್ತಾಯ್ತು ಸರ್. ಮತ್ತು ಇದು ಕಾವೇರಿ ದಕ್ಷಿಣ ವಲಯ ಚೀಫ್ ಇಂಜಿನಿಯರ್ ಇವು ಮೂರಕ್ಕೂ ಒಂದು ಸೇರಿ ಒಂದು ಕಾವೇರಿ ನೀರಾವರಿ ನಿಗಮ ಅಂತ ಮಾಡಿದ್ದಾರೆ. ನಾನು ಹೇಳ್ತಾ ಇಲ್ಲ, ಕಾವೇರಿ ನೀರಾವರಿ ನಿಗಮದಿಂದ ಅಪಾಯಿಂಟ್ ಮಾಡಿದ್ರಿಂದ ಒಬ್ಬ ಸರ್ಕಾರಿಯ ವಕೀಲರು ಎಸ್ ಮೋಹನ್ ಕುಮಾರ್ BSc LLB, SM ನವೀನ್ BE LLB ಅಡ್ವೊಕೇಟ್. ಗೊತ್ತಾಯ್ತಾ? ಇವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಹಾಸನ ಜಿಲ್ಲೆಯ ಸತ್ರ ನ್ಯಾಯಾಲಯದಲ್ಲಿ ನಡೆದ LACA ನಂಬರ್ 174/2023 141/141 2023 508/203 ಪ್ರಕರಣಗಳ ವಿರುದ್ಧ ಉಚ್ಚ ನ್ಯಾಯಾಲಯ ಮೇಲ್ಮನವಿ ಸಲ್ಲಿಸುವ ಬಗ್ಗೆ ಅವರೇನು ಹೇಳ್ತಾರೆ ಅಂದರೆ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಏನು ಸರ್, ಅಲ್ಲಿ ಫಸ್ಟು ಏನಾಗುತ್ತೆ ಸರ್ ಅಂದರೆ, 2004ರಲ್ಲಿ 1986 ಫೋರ್ವರ್ಡ್ ಆಗುತ್ತೆ. 86ನೇ ಇಸ್ವಿಯಲ್ಲಿ ಫೋರ್ವರ್ಡ್ ಆಗುತ್ತೆ. ಆಗ ಬೆಲೆ ಎಕರೆಗೆ 3,000 ರೂಪಾಯಿ ಇಟ್ಟಿರ್ತಾರೆ. 86 ಫೋರ್ವರ್ಡ್ ಆಗುತ್ತೆ. 86 ಫೋರ್ವರ್ಡ್ ಆಗಿದ್ದ 3,000ರಿಂದ 5,000 ರೂಪಾಯಿ ಬೆಲೆ ನಿಗದಿಪಡಿಸಲಾಗಿರುತ್ತೆ. ಮಾರುಕಟ್ಟೆ ಬೆಲೆಯಂತೆ, ಗೊತ್ತಾಯ್ತಾ ಸರ್? ಮಾರುಕಟ್ಟೆ ಬೆಲೆಯಂತೆ 1986ನೇ ಇಸ್ವಿನಲ್ಲಿ ಹೇಮಾವತಿ ಜಲ ಯೋಜನೆ ಕಾಮಗಾರಿಗಾಗಿ 86 ಫೋರ್ವರ್ಡ್ ಅಧಿಸೂಚನೆ ಹೊರಡಿಸಿ ಭೂಸ್ವಾಧೀನ ಪಡಿಸಿಕೊಳ್ಳಲಾಯಿತು. ಸದರಿ ಜಮೀನಿಗೆ ಭೂಸ್ವಾಧೀನ ಅಧಿಕಾರಿಗಳು ಅಂದಿನ ಮಾರುಕಟ್ಟೆ ಬೆಲೆ ಕೇವಲ 3,000ರಿಂದ 5,000 ರೂಪಾಯಿ ಬೆಲೆ ನಿಗದಿಪಡಿಸಲಾಗಿತ್ತು. ಸದರಿ ಪರಿಹಾರವನ್ನು ಒಪ್ಪಿಕೊಳ್ಳದ ಅರ್ಜಿದಾರರು ಭೂಸ್ವಾಧೀನ ಕಾಯ್ದೆ 18 ಅರ್ಜಿ ಸಲ್ಲಿಸಿ ಮೇಲ್ಮನವಿ ವಲಯ ಸೂಪರ್ ಸಿವಿಲ್ 27/2004ರಲ್ಲಿ ಇತರ 106 LCA ಪ್ರಕರಣ ನ್ಯಾಯಾಲಯಕ್ಕೆ ದಾಖಲಾಗಿ LCA ಪ್ರಕರಣಗಳಿಗೆ ಸಂಬಂಧಿಸಿದಂತೆ 37/2015 ಅದೇ ವರ್ಷ ಪ್ರಕರಣ ಸದರಿ ನೋಟಿಫಿಕೇಷನ್ ಭೂಸ್ವಾಧೀನ ಬೆಲೆ ಗ್ರಾಮಗಳಿಗೆ ಸಂಬಂಧಿಸಿ ತೀರ್ಮಾನ ಆಗಿತ್ತು. ನ್ಯಾಯಾಲಯ ಅರ್ಜಿದಾರರ ಜಮೀನಿಗೆ ಎಕರೆಗೆ 29-30ಗಳ ಮತ್ತೆ 29-30 ಮಾಡಿದೆ. ಮತ್ತು ಇದನ್ನು ಅಪೀಲ್ ಹೋಗಿ 40 ವರ್ಷಗಳ 40 ಇಯರ್ಸ್ ಮಾಡೋಕ್ಕೆ ಬರಲ್ಲ. 3,000 ತಗೊಂಡು 2,000 ತಗೊಂಡಾಯ್ತು, ಮತ್ತು 29,000 ತಗೊಂಡಾಯ್ತು. ಈಗ 40 ವರ್ಷ ಆಗ್ತದೆ. ಭೂಸ್ವಾಧೀನ ನಡೆಯಲ್ಲಿ 20 ವರ್ಷಗಳ ಹಿಂದಿನ ನ್ಯಾಯಾಲಯ ತೀರ್ಮಾನ ಇಲ್ಲೇ ಪ್ರಕರಣಗಳಿಗೆ ಇವತ್ತೇನೈತೆ ಅಂದರೆ, ಇದನ್ನು ಸುಮಾರು 18 1 ಲಕ್ಷ ಎಷ್ಟು ಎಕರೆಗೆ ಎಷ್ಟಪ್ಪ ಕಾಲ ಮೀರಿ ವಿಳಂಬ ಮಾಡಿ ಅಭಿವೃದ್ಧಿ ಜಮೀನಿಗೆ ಎಕರೆಗೆ ಎಷ್ಟು ಸರ್? 12 ಲಕ್ಷ ಅಲ್ವ ಸರ್? 12 ಲಕ್ಷ ನಿಗದಿಪಡಿಸಿದ 18 ಲೆಕ್ಕಾಚಾರ ಮಾಡಿದರೆ ಎಕರೆಗೆ 80,000 ಬರುತ್ತೆ. 80 ಲಕ್ಷದಿಂದ 1 ಕೋಟಿ ಬರುತ್ತೆ ಅಂತಾರೆ. 3,000ಕ್ಕೆ 40ನೇ ಇಸ್ವಿಯಲ್ಲಿ ಆಗಿದ್ದು ಜಮೀನು ಪೊಸಿಷನ್ ತಗೊಂಡಾಯ್ತು. ಈಗ ಅದನ್ನು 40 ವರ್ಷ ಆದಮೇಲೆ ಇದನ್ನು ಮತ್ತೆ ಸ್ವೀಕಾರ ಮಾಡ್ತಾರೆ. 1 ಕೋಟಿ. ಅವ್ರು ಏನು ಹೇಳ್ತಾರೆ, LAC ಪ್ರಕರಣಗಳು ಹಾಲಿ ಇರುವ ನ್ಯಾಯಾಲಯದ ನೋಂದಣಿಯಾಗಿರುವಂಥ ಸುಮಾರು 600ರಿಂದ 800 ಅಪೀಲುಗಳು ದಾಖಲಾಗಿದ್ದು, ಅಂದರೆ ಸುಮಾರು ಇದೇ ರೀತಿ ನಿಗಮವು 1,000 ಕೋಟಿ ಆರ್ಥಿಕ ನಷ್ಟ ಭರಿಸಬೇಕಾಗುತ್ತೆ. ಸಂಭವ ಇರುವುದರಿಂದ ಮೇಲೆ ಹೇಳಿದ ಅಪೀಲುಗಳ ಪ್ರಕರಣ ವಿರುದ್ಧ ಉಚ್ಚ ನ್ಯಾಯಾಲಯ ತುರ್ತಾಗಿ ಅಪೀಲು ಸಲ್ಲಿಸುವುದು ಸೂಕ್ತವಾಗಿರುತ್ತದೆ ಎಂದು ಅಭಿಪ್ರಾಯಪಡಲಾಗಿದೆ. 2,000 ರೂಪಾಯಿಗಿಂತ 3,000 1 ಕೋಟಿ ಹೇಗಿದೆ ಅಂದರೆ,
ನಡೀತಾ ಇರೋ ಪ್ರಕರಣಗಳ ಬಗ್ಗೆ ನಾನು ಬರೀತಾ ಇಲ್ಲಪ್ಪ, ಒಬ್ಬ ಸರ್ಕಾರಿ ವಕೀಲರು ಬರೀತಾ ಇರೋದು. ಇದು ಒಂದು ಕಡೆಯಾಗಿ ಇಟ್ಟುಕೊಳ್ಳೋಣ. ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮಾನ್ಯ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳಿಗೆ ಯಾವತ್ತು 11/4/2025 ಸರ್ಕಾರಿ ವಕೀಲರುಗಳು 15 ವಿಳಂಬವಾಗಿದ್ದರಿಂದ 106 ಕೋಟಿ ನಷ್ಟ. ಅವರು ಇನ್ನೊಂದು ಕಾರಣದಲ್ಲಿ ಹೇಳ್ತಾರೆ ನಿಗಮಕ್ಕೆ RBI ಅಂದರೆ ಇವರಿಗೆ ಕೇಳಕ್ಕೆ ಹೋಗ್ಬೇಕಲ್ಲ, ತೀರ್ಪಂದ ತಕ್ಷಣ ಡೈರೆಕ್ಟಾಗಿ RBI ಒಂದು ಅಕೌಂಟ್ ಇದೆ, ಡೈರೆಕ್ಟಾಗಿ ಅವ್ರಿಗೆ LOC ಕೇಳೋದು, ಇವ್ರು ಮಂಜಾತಿ ಮಾಡೋದು ಯಾರು ಇಲ್ಲ. ಅದಕ್ಕೆ ಮಂಜಾತಿ SLO ಅಧಿಕಾರಿಗಳು ಅಪೀಲ್ ಹಾಕೋಂಗಿಲ್ಲ. ಏನು ಅಪೀಲ್ ಹಾಕಿದ್ರೆ ಡೈರೆಕ್ಟ್ ಅವ್ರ ಅಕೌಂಟ್ಗೆ ಹೋಗ್ಬಿಡ್ತಿದ್ದು, ಗೊತ್ತಾಯ್ತಾ? ಇದ್ರ ಪ್ರಕಾರ ಅವರೇನು ಹೇಳ್ತಾರೆ ಅಂದರೆ DC ಪಡೆಯೋದು ಅವ್ರಿಗೆ ನಿಗಮವು ಸಾವಿರಾರು ಕೋಟಿ ಆರ್ಥಿಕ ನಷ್ಟವನ್ನು ಕೊಡುವುದರ ಜೊತೆಗೆ ಸಾರ್ವಜನಿಕರ ತೆರಿಗೆಗಳ ದುರುಪಯೋಗವನ್ನು ತಪ್ಪಿಸಬೇಕಾಗುವುದು ಕಳಕಳಿಯಿಂದ ಈ ಮೂಲಕ ನೋಡಿದ್ರೆ ಸರ್, 2ನೇ ಪೇಜಲ್ಲಿ 2ನೇ ಪ್ಯಾರದಲ್ಲಿ ಕೊನೆ ಓದಿ ಐತೆ ಸರ್. ಅದು ನೀವು ನೋಡಿ 2ನೇ ಪ್ಯಾರದಲ್ಲಿದೆ. DCನೇ ಬರೀತಾರೆ, ಮುಖ್ಯಮಂತ್ರಿಗಳ ನಮ್ಮ ಆರ್ಥಿಕ ಇಲಾಖೆ ಮುಖ್ಯಮಂತ್ರಿಗಳು 1,000 ಕೋಟಿ ನಷ್ಟ ಆಗುತ್ತೆ. ನಮ್ಮ ಆದರೂ ಜಿಲ್ಲೆ ಒಂದರಲ್ಲಿ 1,000 ಕೋಟಿ. ಮತ್ತೆ ಇವರಿಗೆ ಬರೀತಾರೆ, ಅತ್ಯಂತ ಸನ್ಮಾನ್ಯ ಮುಖ್ಯಮಂತ್ರಿಗಳ ಆಪ್ತ ಕಾರ್ಯದರ್ಶಿಗೆ ಯಾವತ್ತು ಬೇಕಾದ್ರು ಅದು 11 ಮುಖ್ಯಮಂತ್ರಿಗಳ ಆರ್ಥಿಕ ಇಲಾಖೆ ಮುಖ್ಯಮಂತ್ರಿಗಳ ಅಪಾರ ಮುಖ್ಯ ಕಾರ್ಯದರ್ಶಿಗಳಿಗೆ. ಮತ್ತೆ ಅದಾದಮೇಲೆ ಅಶೋಕ್ ಅವ್ರಿಗೂ ಬರೀತಾರೆ 1,000 ಕೋಟಿ ನಷ್ಟ ಆಗುತ್ತೆ ಅಂತ. ಪ್ರಧಾನ ಕಾರ್ಯದರ್ಶಿಗಳು ಕಾನೂನು ಮಾನವತ್ತು, ಗೊತ್ತಾಯ್ತು ಸರ್. ಆಮೇಲೆ ಅಲ್ಲಿಂದ ಬಂದರೆ ಮತ್ತೆ ಗೌರವಯುಕ್ತ ಕಾರ್ಯದರ್ಶಿಗಳು ಜನಪದ ಇಲಾಖೆ. ಮತ್ತು ಅಲ್ಲಿಂದ ಬಂದರೆ ಬ್ರಿಟಿಷ್ ಕುಮಾರ್ ಸಿಂಗ್ ಪ್ರಧಾನ ಕಾರ್ಯದರ್ಶಿಗಳು ಆರ್ಥಿಕ ಇಲಾಖೆ. ಇಷ್ಟು ಜನರಿಗೂ ಬರೆದು ಒಂದು ನಿಗಮ ಹಾಸನ ಜಿಲ್ಲೆ SLO ಆಫೀಸ್ ಇದೆಯಲ್ಲ, ಅಂಡರ್ಲಿ ಜಿಲ್ಲಾಧಿಕಾರಿಗಳ ಕಂಟ್ರೋಲಲ್ಲಿ ಇರೋದು. ಇಲ್ಲಿ ನಿಗಮದ ಒಂದು ಜಿಲ್ಲೆಯ ಕಾವೇರಿ ನೀರಾವರಿ ನಿಗಮದ ಒಂದು ಜಿಲ್ಲೆಯ 1,000 ಕೋಟಿ. ನಾನು ಬರೀತಾ ಇದ್ದೀನಿ, ನೀವು ರಾಜಕೀಯವಾಗಿ ಹೇಳ್ತೀರಿ ಸರ್. 1,000 ಕೋಟಿ ಸಾರ್ವಜನಿಕರ ಹಣವನ್ನು ಕೆಲವು ಶಕ್ತಿಗಳು ಲೂಟಿ ಮಾಡ್ತಾ ಇದ್ದಾರೆ ಅಂತ ಜಿಲ್ಲಾಧಿಕಾರಿಗಳು ಹೇಳಿದ ನನ್ನ ಜಿಲ್ಲಾಧಿಕಾರಿಗಳು, ಸರ್ಕಾರಿ ವಕೀಲರುಗಳು ಇದ್ರ ಬಗ್ಗೆ ಉನ್ನತ ಮಟ್ಟದ ತನಿಖೆ ನಡೆಸಬೇಕು, ಯಾರೇ ಇದರಿಂದ ಕ್ರಮ ತರಬೇಕು. ಮತ್ತು ಇವತ್ತು ಲಾ ಸೆಕ್ರೆಟರಿಗೂ ಮನವಿ ಮಾಡ್ತೀನಿ, ಹಾಸನ ಈಗಿನ ಜಿಲ್ಲಾಧಿಕಾರಿಗಳು ಈಗ ಹೊಸ್ತಾಗಿ ಬಂದಿದ್ದೀನಿ ಅಂತ ನೀವು ಸ್ವಲ್ಪ ದಯಮಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡೋದಿಷ್ಟೇ, ತಾವು ದಯಮಾಡಿ ಇದ್ರ ಕಡೆ ಗಮನ ಹರಿಸಿ. ನಿಮ್ಮ ನಾನು ಬಂದಿರೋದಲ್ಲ, ಹಳೆ ಜಿಲ್ಲಾಧಿಕಾರಿಗಳು ಬಂದಿರೋದಲ್ಲ, ಸಾರ್ವಜನಿಕರ ಹಣ, ತೆರಿಗೆ ಹಣ ಅದು ಓದಿ ನೀವು ದಯಮಾಡಿ 1,000 ಕೋಟಿಗೆ ಮಿಗಿಲಾಗಿ ಲೂಟಿ ಹೊಡೆಯೋ ಕಾರ್ಯಕ್ರಮ ನಡೀತಾ ಇದೆ. ಇದು ಅಂತ ಹೇಳಿ ಅವ್ರು ನಾನು ನೀವು ನೋಡಿದ್ರಲ್ಲ ಸರ್, ಎಲ್ಲ ನಮ್ಮ ಪತ್ರಿಕಾ ಮಾಹಿತಿ ನೋಡ್ತೀವಿ. ಆಮೇಲೆ ನಾನು ಯಾಕೆಂದರೆ ರೇವಣ್ಣಗೆ ಯಾರು ರಾತ್ರಿ ಹೇಳಿದ್ರು ಇದು ಮಾಡಿರೋದಲ್ಲ. ಒಂದು ನಿಗಮದ್ದು ಬಾಕಿ ನಿಗಮಗಳು ಏನೈತೆ ಅಂತ ಆಮೇಲೆ ನೋಡೋಣ. ಇದು ನಮ್ಮ ಜಿಲ್ಲೆಯ ಒಂದು SLO ಕಚೇರಿಯ SLO ಕಚೇರಿ ಹೆಂಗಿದೆ ಅಂದರೆ ಹಾಸನದಲ್ಲಿ ಬಡವರಿಗೆ ಸೈಟ್ ಕೊಡಿ ಅಂತೇಳಿ ಮುಳುಗಡೆ ಆಗಿರುತ್ತೆ. 20 ವರ್ಷ ಸೈಟ್ ಹಂಚಕ್ಕೆ ಟೈಮ್ ಇಲ್ಲ. 20 ವರ್ಷ 30 ವರ್ಷ ಸೈಟ್ ಹಂಚಕ್ಕೆ ಟೈಮ್ ಇಲ್ಲ. ಅದು ಜಿಲ್ಲಾಧಿಕಾರಿಗಳು ರಿವ್ಯೂ ಮಾಡಲ್ಲ. ಹಾಸನ ಸುತ್ತಮುತ್ತ ಲ್ಯಾಂಡ್ ಮಾಫಿಯಾದ ಲೂಟಿ ಮಾಡ್ತಾ ಜಿಲ್ಲಾಧಿಕಾರಿಗಳು ಗಮನ ಹರಿಸಲ್ಲ. ಜಿಲ್ಲಾಧಿಕಾರಿಗಳಿಗೆ ನಾವು ಫೋನ್ ಮಾಡಿ ಹುಡುಕಬೇಕಾಗ್ತದೆ. ಯಾರೇ ಜಿಲ್ಲಾಧಿಕಾರಿಗಳು ಯಾರೇ ಇರಲಿ, ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಹೇಳಲು ಶಾಸಕರು ಫೋನ್ ಮಾಡಿದಾಗ ಆ ಫೋನ್ ಎತ್ತಿ ಆಗವಿದ್ರೆ ಮಾಡಿ, ಆಗದಲ್ಲೇ ಇದ್ದರೆ ಈ ಥರ ಕಾನೂನು ರೀತಿ ಮಾಡೋಕ್ಕಾಗಲ್ಲ ಅಂತ ಹೇಳಿ ಫೋನ್ ಎತ್ತನ್ನು ದಯಮಾಡಿ ಎಲ್ಲ ಅಧಿಕಾರಿಗಳಿಗೆ ಸೂಚನೆ ಕೊಡಬೇಕು ಅಂತೇಳಿ ನಾನು ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಿಗೆ ಮನವಿ ಮಾಡ್ತೀನಿ. ನಮ್ಮ ಶಾಸಕರು ಆ ಶಾಸಕರನ್ನು ಕಿತ್ಕೋಬೇಡಿ.
ಈಗ ಮನೆ ಬಾಗೇಪಲ್ಲಿಲಿ ಒಬ್ಬ ಡೆಪ್ಟಿ ಸೆಕ್ರೆಟರಿ ಫೋನ್ ಎತ್ತಿಲ್ಲ ಅಂತೇಳಿ ಈಗಾಗಲೇ ಸಸ್ಪೆಂಡ್ ಮಾಡಿದ್ರು. MLA ಫೋನ್, ಅದು ಕಾಂಗ್ರೆಸ್ ಶಾಸಕರು. ಇದೇ ರೀತಿ ರೂಲಿಂಗ್ ಪಾರ್ಟಿಯಲ್ಲ ಅಪೋಸಿಷನ್ ಶಾಸಕರು ಫೋನ್ ಎತ್ತಬೇಕು ಅಂತೇಳಿ. ಬರೀ ಇದು ರಾಜ್ಯದ ಹಣ ಇದಿರೋದು, ಕಾನೂನು ಇರೋದು ಬರೀ ಕಾಂಗ್ರೆಸ್ ಪಾರ್ಟಿಯ ಶಾಸಕರಿಗೆ ಮಾತ್ರ ಫೋನ್ ಎತ್ತಬೇಕು ಅಂತ ಇಲ್ಲ. 224 ಜನ ಶಾಸಕರು ಯಾರೇ ಇದ್ದರೂ ಫೋನ್ ಎತ್ತಿ ಅವರಿಗೆ ಏನಿದೆ ಸಾರ್ವಜನಿಕರು ಯಾವುದೇ ಏನಾದರೂ ಇದ್ದಾಗ ಮಹತ್ವವಾದಂಥ ವಿಷಯ ಮಾತಾಡೋಕ್ಕೆ ಒಂದು 5 ನಿಮಿಷ ಟೈಮ್ ಕೊಡಿ. ಫೋನ್ನಲ್ಲಾದರೆ ನಿಮ್ಮ ಆಫೀಸಲ್ಲಿ ಟೈಮ್ ಕೊಡೋದು ಪರವಾಗಿಲ್ಲ, ದೂರವಾಣಿ ಎತ್ತಿ ಅಂತ ಮನವಿ ಮಾಡ್ತೀನಿ ಅಷ್ಟೇ. ಇನ್ನೇನು ಹೇಳ್ಬೋದು? ಯಾವಾಗ ಮಾಡಿದ್ರಿ ಸರ್? ಫೋನ್ ಯಾವಾಗ ಮಾಡಿದ್ರಿ? ನಾನು ದಿನ ಮಾಡ್ತಾ ಫೋನ್ ಯಾರು ಅದು ಯಾರ ಅಧಿಕಾರಿ ಅಂತ ಆಮೇಲೆ ಹೇಳ್ತೀನಿ ಟೈಮು. ನಾನು ಅಂತ ಎಲ್ಲ ಅಧಿಕಾರಿಗಳಿಗೆ, ಜಿಲ್ಲಾಡಳಿತ ಎಲ್ಲ ಅಧಿಕಾರಿಗೆ ಕಟ್ಟುನಿಟ್ಟಾಗಿ ಸೂಚನೆ ಕೊಡಬೇಕು.